ಯಾವಾಗ್ಲೂ ದೇಹದ ಮಾತನ್ನ ಕೇಳೋದಿಲ್ಲ, ಮನಸ್ಸೇನು ಹೇಳುತ್ತೆ ಅದನ್ನ ಕೇಳುತ್ತೆ. ದೇಹ ಹೇಳ್ತಾ ಇದೆ ನನಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿ, ಮನಸ್ಸು ಇನ್ನು ಸ್ವಲ್ಪ ತಿನ್ನು ಅಂತ ಹೇಳುತ್ತೆ. ಸೊ ಮನಸ್ಸಿನ ಮಾತನ್ನ ಕೇಳುತ್ತೆ. ದೇಹ ಹೇಳುತ್ತೆ ನನಗೆ ಹಸಿವೆ ಆಗಿಲ್ಲ, ಇವತ್ತು ರಾತ್ರಿ ಊಟ ಬೇಡ ಅಂತ ಹೇಳುತ್ತೆ. ಮನಸ್ಸು ಹೇಳುತ್ತೆ ತಿಂದು ಬಿಡು, ರಾತ್ರಿ ನಿದ್ರೆ ಬಂದಿಲ್ಲ ಅಂದ್ರೆ, ರಾತ್ರಿ ಮತ್ತೆ ಹಸಿವೆ ಆಯಿತು ಅಂತಂದ್ರೆ. ಸೊ ಮನಸ್ಸು ದಾರಿಯನ್ನು ತಪ್ಪಿಸುತ್ತೆ, ನಾವು ಅದರ ಮಾತನ್ನ ಕೇಳ್ತೇವೆ. ದೇಹ ವಸ್ತು ಸ್ಥಿತಿಯನ್ನ ಹೇಳುತ್ತೆ. ದೇಹ ಯಾವಾಗಲೂ ನಿಮ್ಮನ್ನ ಆರೋಗ್ಯದ ಕಡೆ ತಗೊಂಡು ಹೋಗುವ ಪ್ರಯತ್ನವನ್ನ ಮಾಡುತ್ತೆ. ದೇಹ ಹೇಳುತ್ತೆ ಟೀ ಕಾಫಿ ಕುಡಿದ ತಕ್ಷಣ ನಿಮ್ಮಲ್ಲಿ ಆಸಿಡಿಟಿ ಜಾಸ್ತಿ ಆಗುತ್ತೆ. ದೇಹ ಹೇಳುತ್ತೆ ನಿನಗೆ ಟೀ ಕಾಫಿ ಬೇಡ ಅಂತ ಹೇಳಿ, ಮನಸ್ಸು ಕುಡಿ ಅಂತ ಹೇಳುತ್ತೆ. ಸೊ ದೇಹದ ಮಾತನ್ನ ಯಾವಾಗ ನೀವು ಕೇಳಲಿಕ್ಕೆ ಶುರು ಮಾಡ್ತೀರಾ, ನಿಮ್ಮ ಆರೋಗ್ಯ ನ್ಯಾಚುರಲಿ ಇಂಪ್ರೂವ್ ಆಗುತ್ತೆ. ಮನಸ್ಸಿನ ಮಾತನ್ನ ಕೇಳಬೇಡಿ, ದೇಹ ಏನ್ ಹೇಳುತ್ತೆ ಅದನ್ನ ಫಾಲೋ ಮಾಡಿ. ದೇಹ ಪ್ರತಿಯೊಂದು ಆಹಾರವನ್ನು ನೀವು ಸೇವನೆ ಮಾಡಿದ್ಮೇಲೆ ಇದು ಒಳ್ಳೇದಲ್ವಾ ನಿಮ್ಮ ಪ್ರಕೃತಿಗೆ, ನಿಮ್ಮ ದೇಹ ಇಮಿಡಿಯೇಟ್ ಆಗಿ ನಿಮಗೆ ಕಮ್ಯುನಿಕೇಟ್ ಮಾಡುತ್ತೆ. ಅದನ್ನು ಅಬ್ಸರ್ವ್ ಮಾಡಿ, ಲಿಸನ್ ಟು ಯುವರ್ ಬಾಡಿ. ನಿಮ್ಮ ದೇಹ ನಿಮ್ಮನ್ನ ಆರೋಗ್ಯದ ಕಡೆ ತಗೊಂಡು ಹೋಗುವ ಪ್ರಯತ್ನವನ್ನ ಮಾಡ್ತಾ ಇರುತ್ತೆ. ಅದರ ಮಾತನ್ನ ಕೇಳಿ, ಮನಸ್ಸಿನ ಎಲ್ಲ ಮಾತುಗಳನ್ನ ಕೇಳಿ.